ಚೆಕ್ ಬುಕ್ ಮೇಲೆ ಫೋರ್ಜರಿ ಸಹಿ ಮಾಡಿ ಲಕ್ಷ ಗುಳುಂ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯನ ಕಳ್ಳಾಟಕ್ಕೆ ಹಲವರು ಸಾಥನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟಕೋಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗ್ರಾಮ ವಿಕಾಸ ಯೋಜನೆಯ ಅಕೌಂಟ್ನಲ್ಲಿ ಇದ್ದಂತಹ ಲಕ್ಷ ಹಣವನ್ನ ಗುಳುಂ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ ಕೊರವರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಖಾತೆಯಲ್ಲಿ ಇದ್ದಂತಹ 31.84 ಲಕ್ಷ ರೂಪಾಯಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ವಿವಿಧ ಏಜೆನ್ಸಿಗಳ ಹೆಸರಿನಲ್ಲಿ ಹಣ ಡ್ರಾ ಮಾಡಿಕೊಂಡಿರುವಂತಹ ಸದಸ್ಯನಿಗೆ ಡೇಟಾ ಎಂಟ್ರಿ ಆಪರೇಟರ್ ಸಾಥ್ ನೀಡಿರೋ ಆರೋಪ ಕೇಳಿಬರ್ತಾ ಇದೆ. 12 ಚೆಕ್ಗಳ ಮೇಲೆ ನಕಲಿ ಸಹಿ ಮಾಡಿ ಹಣವನ್ನ ಡ್ರಾ ಮಾಡಲಾಗಿರುವಂತಹ ವಿಷಯ ಗೊತ್ತಾಗ್ತಾ ಇದೆ. ವಿಷಯ ಗೊತ್ತಾದ ಕೂಡಲೇ ರಾಜ್ಯ ಪಂಚಾಯಿತಿ ಮಾಡಿರುವಂತಹ ಗ್ರಾಮಸ್ಥರು ಹಣ ದುರ್ಬಳಕೆ ಮಾಡಿಕೊಂಡಿರೋದ್ರ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀಕಾಂತ ಕೊರವ ತಪ್ಪನ್ನ ಒಪ್ಕೊಂಡಿದ್ದಾನೆ. 3 ತಿಂಗಳಲ್ಲಿ ಹಣವನ್ನ ವಾಪಸ್ ಕೊಡೋದ್ರ ಬಗ್ಗೆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾನೆ. 3 ತಿಂಗಳು ಮುಗಿದಿದ್ರೂ ಇನ್ನೂ ಕೂಡ ಹಣ ವಾಪಸ್ ಕೊಟ್ಟಿಲ್ಲ ಸದಸ್ಯ. ಶ್ರೀಕಾಂತ ಕೊರವ ವಿರುದ್ಧ ದೂರು ದಾಖಲಿಸೋದಕ್ಕೆ ಪಿಡಿಒ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಿಂದೆಟನ್ನ ಹಾಕ್ತಾ ಇದ್ದಾರೆ. ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಹಣ ನುಂಗಿದ ಪ್ರಕರಣ. ಶ್ರೀಕಾಂತ್ ವಿರುದ್ಧ ಮೊದಲಿಗೆ ಅವರು ಕೇಸನ್ನ ದಾಖಲು ಮಾಡಬೇಕಾಗಿತ್ತು. ರಾಜ್ಯ ಪಂಚಾಯಿತಿ ಮಾಡಿದ್ದೇ ತಪ್ಪು. ಏನು ಕೇಸ್ ಈಗ ಆಯ್ತು. ರಾಜ್ಯ ಪಂಚಾಯಿತಿ ಮಾಡಾದ್ಮೇಲೆ 3 ತಿಂಗಳ ಕಾಲಾವಕಾಶವನ್ನ ಕೂಡ ನೀಡಲಾಗಿತ್ತು. ಬಟ್ ಆದ್ರೆ ಆ 3 ತಿಂಗಳು ಕೂಡ ಈಗಾಗಲೇ ಮುಗಿದು ಹೋಗಿದೆ. ಇಲ್ಲಿಯವರೆಗೂ ಕೂಡ ಹಣವನ್ನ ಕೂಡ ತಿರುಗಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಪಿಡಿಒ ಮತ್ತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಗ್ರಾಮ ವಿಕಾಸ ಯೋಜನೆಯ ಅಕೌಂಟ್ನಲ್ಲಿ ಇದ್ದಂತಹ ಹಣವನ್ನ ಗುಳುಂ ಮಾಡಿದ್ದಾರೆ. ಚೆಕ್ ಬುಕ್ ಮೇಲೆ ಫೋರ್ಜರಿ ಸಹಿ ಹಾಕಿ ಲಕ್ಷ ಹಣ ಗುಳುಂ ಮಾಡಿದ್ರೂ ಕೂಡ ಇಲ್ಲಿಯವರೆಗೂ ಕೂಡ ಹಣ ರಿಕವರಿ ಆಗಿಲ್ಲ. ಶ್ರೀಕಾಂತ ಕೊರವ ವಿರುದ್ಧ ದೂರು ಕೊಡಬೇಕಾಗಿತ್ತು. ಬಟ್ ಆದ್ರೆ ದೂರನ್ನೂ ಕೂಡ ಕೊಡದೆ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ದೂರು ಕೊಡ್ಲಿಲ್ಲ ಅಂತಂದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒ ಇದಾರಲ್ಲ ಅವರೇ ಆ ಹಣವನ್ನ ಬರೆಸ್ಬಿಡ್ಲಿ, ಅಲ್ಲಿಗೆ ಸರಿ ಹೋಗುತ್ತೆ. ದೂರು ಕೊಡೋದಕ್ಕೆ ನಿಮ್ಮ ಕೈಲಿ ಆಗಲ್ಲ ಅಂತಂದ್ರೆ ಆ ಕೆಲಸವನ್ನಾದ್ರೂ ಮಾಡಿ. ಹಣ ಏನ್ ದುರ್ಬಳಕೆ ಮಾಡ್ಕೊಂಡಿದ್ದಾರಲ್ಲ ಶ್ರೀಕಾಂತ ಕೊರವ, ಆ ಹಣವನ್ನ ನೀವೇ ಕಟ್ಕೊಟ್ಬಿಡಿ, ಸರಿ ಹೋಗ್ಬಿಡುತ್ತಲ್ಲಿ. ನೀವು ಅವ್ರನ್ನ ವಹಿಸ್ಕೊಂಡಂಗೂ ಕೂಡ ಆಗತ್ತೆ. ಗ್ರಾಮ ಪಂಚಾಯಿತಿಯ ಹಣ ಕೂಡ ಉಳಿಯುತ್ತೆ, ಎಲ್ಲೂ ಹೋಗೋದಿಲ್ಲ. ನಿಮಗೆ ಕಂಪ್ಲೇಂಟ್ ಕೊಡೋಕೆ ಏನು ದಾಡಿ? ಹಣ ದುರುಪಯೋಗ ಆಗಿದೆಯಲ್ಲ, ನೀವು ಕೂಡ ಶಾಮೀಲಾಗಿದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ನೀವು ಹಿಂಜರಿತೀರಿ. ನಿಮ್ಮ ಪಾಕೆಟ್ಗೆ ಎಷ್ಟು ಇಳಿಸ್ಕೊಂಡಿದ್ದಾರೋ ಏನೋ